ನಮ್ಗೆ ₹1 ಸಿಕ್ಕರೂ ಕೂಡ ಅದರಲ್ಲಿ 4 ಆಣೆ ಅವಶ್ಯಕತೆ ಇರೋರಿಗೆ, ಮೂಕ ಪ್ರಾಣಿಗಳಿಗೋಸ್ಕರ, ದೇವರ ಕೆಲಸ ಮಾಡೋರಿಗೋಸ್ಕರ, ಬಡ ಬಗ್ಗರಿಗೋಸ್ಕರ ಮೀಸಲಿಟ್ಟು ಸದುಪಯೋಗ ಮಾಡು. ನಿನಗಿದೊಂದು ಅರ್ಥ ಆಯ್ತು ಅಂದ್ರೆ ಆಮೇಲೆ ಯಾವತ್ತೂ ಏನಕ್ಕೂ ಕೊರತೆ ಆಗಲ್ಲ. ಸರಿ ಮಾಮ, ನೀವ್ ಹೇಳ್ದಾಗೆ ಮಾಡ್ತೀನಿ ನಾನು. ಆದ್ರೆ ಮಾಮ, ಜನರಿಗೆ ಈಗ್ಲೂ ನಂಬಿಕೆ ಬರ್ತಾ ಇಲ್ಲ ನನ್ಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಅಂತ. ಅಯ್ಯ ಹೋಗ್ಲಿ ಬಿಡ, ಜನರ ಮಾತನ್ನ ಯಾಕೆ ಮನಸ್ಸಿಗೆ ತಗೊಂತೀಯ ನೀನು? ಜನರು ಕುದುರೆ ಗಾಡಿ ಮೇಲೆ ಕೂರೋಕ್ಕೂ ಬಿಡಲ್ಲ, ನಡ್ಕೊಂಡು ಹೋಗೋದಕ್ಕೂ ಬಿಡಲ್ಲ. ನಾವು ನಮ್ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ಬೇಕು. ಜನರಿಗೇನು, ಅವ್ರಿಗೇನಾದ್ರೂ ಹೇಳೋ ಅಭ್ಯಾಸ ಆಗಿರುತ್ತೆ. ನಾ ಸುಖವಾಗಿದ್ರು ಹೇಳ್ತಾರೆ, ದುಃಖದಲ್ಲಿದ್ರು ಹೇಳ್ತಾರೆ, ಅವ್ರ ಕೆಲಸನೇ ಅದು. ಆದ್ರೆ ಒಂದು ವಿಷಯ ಗಮನದಲ್ಲಿಟ್ಕೋ, ಜೀವನದಲ್ಲಿ ಇವತ್ತಿನ ತನಕ ತುಂಬಾ ಕಷ್ಟಪಟ್ಟಿದ್ಯಾ ನೀನು, ತುಂಬಾ ಕಷ್ಟದ ದಿನಗಳನ್ನ ನೋಡಿದ್ಯಾ. ಈಗ ನಿನ್ನ ಆ ಕಷ್ಟದ ದಿನಗಳೆಲ್ಲ ಮುಗಿದು ಹೋಗಿವೆ, ನಿನ್ನ ಸುಖದ ದಿನಗಳು ಪ್ರಾರಂಭ ಆಗಿದೆ. ಆದ್ರಿಂದ ಜನರ ಕಡೆ ಗಮನ ಕೊಡೋದನ್ನ ಕಡಿಮೆ ಮಾಡು. ನಿನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡು, ಏನಕ್ಕೂ ಕೊರತೆ ಆಗಲ್ಲ ನಿನಗೆ. ಮಾಮ, ಇದೆಲ್ಲಾನು ನಿಮ್ಮಿಂದನೇ ಸಾಧ್ಯ ಆಗಿದ್ದು. ನನ್ ಮೇಲೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ಆಶೀರ್ವಾದ ಯಾವತ್ತೂ ಇರುತ್ತೆ ಮಗನೇ. ಆದ್ರೆ ನನಗೊಂದು ವಿಷಯ ಹೇಳು, ಆ ಹುಡುಗಿ ಮನೆಯವರು ನಿಮ್ ಮನೆಗೆ ಬಂದು ಹೋಗಿದಾರ ಇಲ್ವೋ, ಭೇಟಿ ಮಾಡ್ಕೊಂಡು ಹೋದ್ರೋ ಇಲ್ವೋ? ಹೌದು ಮಾಮ, ನಿನ್ನೆ ಅವರೇ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ, ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀವಿ ಅಂತ. ಮತ್ತೆ ಆಯ್ತಲ್ವಾ ಈಗ ನೀನ್ ಅನ್ಕೊಂಡ್ ಹಾಗೆ? ಹೌದು ಮಾಮ. ಹೋಗು ಹಾಗಾದ್ರೆ ಈಗ. ಚೆನ್ನಾಗಿ ಕೆಲಸ ಮಾಡು. ನಿನ್ಗೆ ಯಾವುದಕ್ಕೂ ಕೊರತೆ ಆಗೋದಿಲ್ಲ, ನನ್ನ ಆಶೀರ್ವಾದ ಇದೆ. ರೀ, ರಾತ್ರಿ ಆಯ್ತು, ಆದ್ರೆ ಪ್ರತಾಪ್ ಇನ್ನೂ ಬರ್ಲಿಲ್ವಲ್ಲ? ಕೆಲ್ಸದ ಮೊದಲನೇ ದಿವಸ ಅಲ್ವಾ, ಬರ್ತೇನೆ ಬಿಡು. ಏನಾಯ್ತು? ಏನೂ ಇಲ್ಲ. ಏನು ಇವತ್ತು ಮಗನ್ ಮೇಲ್ ಕಾಳಜಿ? ನಾನ್ ತಪ್ಪು ಮಾಡಿದ್ದೆ. ಮಗನ್ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡೆ. ಕೈಯಲ್ಲಿ ಕೆಲ್ಸ ಇಲ್ಲ ಅಂತ ಏನೇನೋ ಕೆಟ್ಟಾಗ್ ಮಾತಾಡ್ದೆ. ಆದ್ರೆ ಅವನು ಒಂದ್ ಮಾತು ತಿರುಗ್ ಮಾತಾಡ್ಲಿಲ್ಲ. ಅಯ್ಯೋ, ನಾನ್ ಮೊದ್ಲು ನಿನಗ್ ಮುಂಚೆ ಅದನ್ನೇ ಹೇಳ್ತಿದ್ದೆ, ಮಗನ್ಗೆ ಏನು ಹೇಳ್ಬೇಡ ಅಂತ. ಅವನು ಸುಮ್ನೆ ಕೂತಿರ್ಲಿಲ್ಲ, ಪ್ರಯತ್ನ ಮಾಡ್ತಿದ್ದ ಕೆಲ್ಸ ಹುಡುಕ್ಬೇಕು ಅಲ್ಲಿ ಇಲ್ಲಿ ಅಂತ. ನನ್ಗೇನಾಗಿತ್ತೋ ಯಾರಿಗ್ ಗೊತ್ತು. ಅಲ್ಲೋಡು, ಬಂದ ಪ್ರತಾಪ್. ಓ ಪ್ರತಾಪ್, ಬಂದ್ಯಾ? ಕೂತ್ಕೋ, ನೀರ್ ತಗೊಂಡ್ ಬರ್ತೀನಿ. ಮಗ್ನೆ, ತುಂಬಾ ತಡ ಮಾಡಿದ್ಯಲ್ಲೋ ಬರೋದಕ್ಕೆ? ಹೌದು, ಇವತ್ ಸ್ವಲ್ಪ ತಡನೇ ಆಯ್ತು. ಹೇಗಿತ್ತು ಕೆಲ್ಸ? ನಾನ್ ಬಯಸಿದ ಹಾಗೆ ಇತ್ತು. ನನ್ ಕೈ ಕೆಳಗೆ ಕೆಲಸ ಮಾಡೋರಿದ್ದಾರೆ, ನಾನು ಹೇಳೋ ಕೆಲಸ ಎಲ್ಲ ಮಾಡ್ತಾರೆ. ಮಗ ಪ್ರತಾಪ್, ಒಂದ್ ವಿಷಯ ಕೇಳ ನಿನ್ಗೆ. ಇವತ್ತಿನ ತನಕ ನಾನ್ ನಿನ್ಗೇನೇನೋ ಬೈದಿದ್ದೀನಿ, ನೀನ್ ಕೋಪ ಮಾಡ್ಕೊಂಡಿಲ್ಲ ಅಲ್ವಾ? ಅಯ್ಯೋ ಅವ್ವ, ಹೀಗ್ಯಾಕೆ ಹೇಳ್ತಾ ಇದ್ಯಾ? ಇಷ್ಟಕ್ಕೂ ನಾನ್ ನಿನ್ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ನಿಜ ತಾನೇ? ಅಯ್ಯೋ ನಿಜಾನೇ ಅವ್ವ. ಇಷ್ಟಕ್ಕೂ ನೀನ್ ನನ್ಗೆ ಹೇಳ್ದೆ ಬೇರೆ ಇನ್ ಯಾರು ಹೇಳ್ತಾರೆ ಹೇಳು? ಆದ್ರೆ ಈಗ ನಿನಗ್ ನಂಬಿಕೆ ಬಂದಿದೆ ಅಲ್ವಾ, ನನಗ್ ನಿಜವಾಗ್ಲೂ ಕೆಲಸ ಸಿಕ್ಕಿದೆ ಅಂತ? ನನ್ಗಿದ್ ಮೊದ್ಲೇ ಗೊತ್ತಾಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತೇನೋ ನೋಡು. ಮಾಮ ಅವರಿಂದಾಗಿ ನಿನಗ್ ಕೆಲ್ಸ ಸಿಕ್ತು, ಎಲ್ಲ ಒಳ್ಳೇದಾಯ್ತು. ಆದ್ರೆ ನಾನು ಮಾಮ ಅವ್ರಿಗೇನೇನೋ ಹೇಳಿದ್ದೆ. ಪ್ರತಾಪ್, ನಂದೊಂದ್ ಕೆಲ್ಸ ಮಾಡ್ತೀಯಾ? ಹೇಳವ್ವ. ನಾನ್ ಮಾಮ ಅವ್ರ ಹತ್ರ ಕ್ಷಮೆ ಕೇಳ್ಬೇಕು, ನಾನು ಅವ್ರ ದರ್ಶನ ಮಾಡ್ಬೇಕು. ನನ್ನ ಅವ್ರ ಜಾಗಕ್ಕೆ ಕರ್ಕೊಂಡ್ ಹೋಗ್ತೀಯಾ? ನಾಳೆನೆ ಹೋಗೋಣ. ಇಲ್ಲ, ಈಗ್ಲೇ ಹೋಗ್ಬೇಕು ನಾನು. ಅಯ್ಯೋ, ಈಗ ರಾತ್ರಿ ಆಗಿದೆ. ಅದೆಲ್ಲ ಗೊತ್ತಿಲ್ಲ, ನಾನು ಈಗ್ಲೇ ಹೋಗ್ಬೇಕು ಅಲ್ಲಿಗೆ. ಅಪ್ಪ, ಅವ್ವ ಹೇಳ್ತಾ ಇದ್ದಾಳೆ ಅಂದ್ರೆ ಹೋಗೋಣ ನಾವು. ಸರಿ, ಹಾಗಿದ್ರೆ ನಡೀರಿ. ಮಾಮ, ನನ್ನಿಂದ ತಪ್ಪಾಗಿದೆ, ನನ್ನನ್ ಕ್ಷಮಿಸಿ. ನಾನು ನನ್ನ ಮಗನ್ಗೂ ತುಂಬಾ ಬೈದಿದ್ದೆ. ಆದ್ರೆ ನಾನೀಗ ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗನ್ ಮೇಲೆ ಆಣೆ ಮಾಡ್ತೀನಿ, ಇನ್ ಮುಂದೆ ನಾನು ಆ ರೀತಿ ಮಾಡಲ್ಲ. ಕೆಟ್ಟ ಕಾಲ ಕಳ್ದೋಯ್ತು,
ಅದು ಮತ್ತೆ ವಾಪಸ್ ಬರಲ್ಲ. ನನ್ನ ಹೊಟ್ಟೆ ಮಗನಾದ್ರೂ ನಾನು ಸರಿಯಾಗಿ ಮಾತಾಡ್ಸ್ಲಿಲ್ಲ. ಆದ್ರೆ ನೀವು ಹೊರ್ಗಿನವ್ರಾದ್ರೂ ಅವನ್ಗೆ ಆಶ್ರಯ ಆದ್ರಿ. ಅವನನ್ ಕಷ್ಟ ಕಾಲದಿಂದ ಪಾರ್ ಮಾಡಿದ್ರಿ, ಆಶೀರ್ವಾದ ಮಾಡಿದ್ರಿ. ಅವನಂಗ್ ನಿಮ್ಮಿಂದಾಗೆ ಕೆಲ್ಸ ಸಿಕ್ತು. ನನ್ಗಂತೂ ನಂಬಿಕೆನೇ ಇರ್ಲಿಲ್ಲ ಇದೆಲ್ಲ ಹೀಗಾಗತ್ತೆ ಅಂತ. ಅವನು ಕೆಲ್ಸ ಸಿಕ್ಕಿದ್ರು ಕೂಡ ನನಗ್ ನಂಬಿಕೆನೇ ಬರ್ತಿರ್ಲಿಲ್ಲ. ನಾನು ಹಾಗ್ಯಾಕೆ ನಡ್ಕೊಂಡೆ ಅಂತ ನನ್ಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ನನ್ನ ನಡವಳಿಕೆಯಿಂದ ನನ್ನ ಮಗನ್ನ ಕಳ್ಕೊಂಡಿರ್ತಿದ್ನೋ ಏನೋ. ಚೆನ್ನಾಗಿ ನಡೀತಾ ಇದ್ದಿದ್ ಸಂಸಾರ ಮುರಿದ್ಬಿಡ್ತಾ ಇತ್ತು, ಆಗ್ಬಾರ್ದಾಗೋಗ್ತಿತ್ತು. ಮಗಳೇ, ನಿನಗೆ ನಿನ್ನ ತಪ್ಪು ಅರ್ಥ ಆಗಿದೆ ಅಲ್ವಾ? ಆಯ್ತಲ್ವಾ, ಮತ್ತಿನ್ನೇನ್ ಬೇಕು? ಆಗಿದ್ದೆಲ್ಲ ಆಗೋಯ್ತು, ಮರ್ತು ಬಿಡು. ಏನಕ್ಕೀಗ ಹಳೆ ವಿಚಾರಗಳನ್ನ ತಿರುಸ್ತಾ ಇದೆಯಾ? ಈಗ ಮಗನಿಗೆ ಸಂಸಾರ ಮಾಡೋಕ್ ಬಿಡು. ಮಗನಿಗೆ, ಸೊಸೆಗೆ, ಅವರಿಗೆ ಅವರ ಸಂಸಾರದಲ್ಲಿ ಬೆರೆಯಲು ಬಿಡು. ನೀನು ಅದರಲ್ಲಿ ಗಮನ ಕೊಡಬೇಡ. ಈಗ ನೀನು ಪರಮಾರ್ಥದಲ್ಲಿ ಗಮನ ಕೊಡು. ಅದು ಹೇಗೆ ಅಂದ್ರೆ, ಉಪವಾಸ ಮಾಡೋದು, ಪಂಡ್ರಾಪುರಕ್ಕೆ ಹೋಗೋದು, ಪಂಡ್ರಾಪುರದ ಯಾತ್ರೆ ಮಾಡೋದು, ಚಂದ್ರಭಾಗದಲ್ಲಿ ಸ್ನಾನ ಮಾಡೋದು, ಕೊರಳಿಗೆ ತುಳಸಿಯ ಹಾರ ಹಾಕೊಳ್ಳೋದು. ಇದನ್ನೆಲ್ಲ ಮಾಡಬೇಕು ನೀನು. ಈ ಸಂಸಾರ ಗಿಂಸಾರ ಎಲ್ಲ ಬಿಟ್ಬಿಡು. ನೀನು ಸಂಸಾರದಲ್ಲಿ ಏನೆಲ್ಲ ಮಾಡಬೇಕಿತ್ತೋ ಅದನ್ನೆಲ್ಲ ಮಾಡಿ ಆಗಿದೆ. ಈಗ ಅವರ ಸಂಸಾರದಲ್ಲಿ ಮೂಗು ತೂರಿಸ್ಬೇಡ. ಅವರ ಪದ್ಧತಿಯ ಪ್ರಕಾರ ಅವರು ಮಾಡ್ಲಿ ಬಿಡು. ನೀನು ಪಾಲು ವಹಿಸ್ಬೇಡ. ನಿನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಕೆಲಸ ಮಾಡು. ಉಳಿದ ಕೆಲಸ ಅವರ ಪಾಡಿಗೆ ಅವ್ರು ಮಾಡೋಕ್ ಬಿಡು. ಬಿಡುಗಡೆ ಆಗ್ಬೇಕು ನೋಡು ಈಗ ಸಂಸಾರದಿಂದ. ಅರ್ಥ ಆಗ್ತಾ ಇದೆ ಅಲ್ವಾ? ಹೌದು ಮಾಮ. ಇನ್ಮೇಲೆ ನೀವ್ ಹೇಳ್ದಾಗೆ ಚಂದ್ರಭಾಗಕ್ಕೆ ಹೋಗಿ ಸ್ನಾನ ಮಾಡ್ತೀನಿ. ಮಗನ್ ಸಂಸಾರದಲ್ಲಿ ಗಮನ ಕೊಡೋದಿಲ್ಲ ನಾನು. ಆದ್ರೆ ಅವನ್ ಮದ್ವೆ ಆಗೋವರೆಗೂ ನಾನೆಲ್ಲ ಕೆಲ್ಸಾನು ಮಾಡ್ತೀನಿ. ಅವನನ್ನ ಮುದ್ದು ಅಕ್ರೆ ಮಾಡೋಕೆ ಆಗ್ಲಿಲ್ಲ. ಸರಿ ಆಯ್ತಲ್ವಾ? ಅಂದ್ಮೇಲೆ ಈಗ ಒಂದ್ ಕೆಲಸ ಮಾಡು. ಮದುವೆಯ ಮುಹೂರ್ತ ನಿಶ್ಚಯ ಮಾಡಿ ಬೇಗ. ಅವರಿಬ್ಬರ ಮದುವೆ ಮಾಡಿ ಮುಗಿಸ್ಬಿಟ್ಟು. ಸರಿ ಮಾಮ. ಅಂತೂ ಮಾಮ ಅವ್ರ ದರ್ಶನ ಆಯ್ತಲ್ಲ? ಹೌದು, ನಾನ್ ಮೊದಲನೇ ಸಾರಿ ನೋಡ್ದೆ ಅವ್ರನ್ನ. ಆದ್ರೆ ನಿಜ ಹೇಳ, ಆ ಜಾಗಕ್ಕೆ ಹೋದ್ಮೇಲೆ ನನಗೆ ಮಾಮ ಅವ್ರ ಮಾತನ್ನೇ ಕೇಳ್ತಾ ಇರ್ಬೇಕು ಅಂತ ಅನ್ನಿಸ್ತು. ನಿಜವಾಗ್ಲು ಮಾಮ ಅಂದ್ರೆ ಸಾಕ್ಷಾತ್ ದೇವ್ರು. ಮತ್ತೆ ಈ ವಿಷಯ ಯಾರಿಗೂ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಈಗ ಎಲ್ಲ ಸರಿ ಹೋಯ್ತಲ್ಲ, ಈಗ ಮಗನ್ ಮದ್ವೆ ಕಡೆ ಗಮನ ಕೊಡ್ಬೇಕು. ನಾನು ಅದನ್ನೇ ಹೇಳೋಣ ಅಂತಿದ್ದೆ. ನಾಳೆ ಹೋಗಿ ಹುಡುಗಿ ಮನೆಯವ್ರ ಹತ್ರ ಮಾತಾಡೋಣ. ಈಗ ಮಾತುಕತೆ ಏನ್ ಮಾಡೋದು? ಎಲ್ಲ ಮಾಡಿ ಆಯ್ತಲ್ಲ. ಅಯ್ಯೋ ಹಾಗಲ್ಲ, ಮಾಮ ಅವ್ರು ಹೇಳ್ದಾಗೆ ಮದ್ವೆ ಮುಹೂರ್ತ ನಿಶ್ಚಯ ಮಾಡ್ಬೇಕಾಗತ್ತೆ. ಉಡುಗೊರೆ ತರ್ಬೇಕಾಗತ್ತೆ, ಎಲ್ಲರಿಗೂ ಆಮಂತ್ರಣ ಕೊಡ್ಬೇಕು. ನೀನ್ ಹೇಳಿದಕ್ಕೆ ನೆನ್ಪಾಯ್ತು ನೋಡು. ಒಂದೇ ಒಂದು ನೆಂಟ್ರಿಗೂ ಕೂಡ ಆಮಂತ್ರಣ ತಪ್ಪಬಾರ್ದು, ಇಲ್ಲಾಂದ್ರೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಹಾಗೆ ಹೇಗಾಗುತ್ತೆ ಹೇಳಿ ಪ್ರತಾಪ್, ನಿನ್ಗೇನ್ ಅನ್ಸತ್ತೆ? ನೀವ್ ಹೇಗಂತಿರೋ ಹಾಗೆ. ಸರಿ, ಹಾಗಿದ್ರೆ ನಾಳೆ ಬೆಳಗ್ಗೆ ಹುಡುಗಿ ಮನೆಗೆ ಹೋಗೋಣ, ನಿಶ್ಚಿತಾರ್ಥ ಮಾಡೋಣ. ಆಗ್ಲಿ. ಈಗೊಂದ್ ಕೆಲ್ಸ ಮಾಡಿ, ನೀವು ಕೈಕಾಲ್ ತೊಳ್ಕೊಳ್ಳಿ, ನಾನು ಊಟ ತಯಾರಿ ಮಾಡ್ತೀನಿ. ಓಹ್, ಬನ್ನಿ 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 ಸುಧಾಕರ್ ಅವರವ್ರೆ, ನಮಸ್ಕಾರ. ರಾಮ್ ರಾಮ್. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ. ನಿಮ್ ಹುಡುಗಿನ ನೋಡಕ್ ಬಂದಿದ್ದೀವಿ. ಮಾತುಕತೆ ಮಾಡ್ಬೇಕಿತ್ತು. ನಾನು ಅವಳನ್ನ ಸೊಸೆ ಮಾಡ್ಕೊಳಕ್ ಬಂದಿದ್ರು ಕೂಡ ನಾನು ಅವಳನ್ನ ನನ್ನ ಮಗಳು ಅಂತ ಅನ್ಕೊಂಡಿದ್ದೀನಿ. ನಾವು ಒಂದೇ ಊರಿನವರು. ಆದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಮ ಮಕ್ಕಳು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ ಅಂತ. ಅದ್ರ ಜೊತೆಗೆ ಮಾಮವರು ಆಶೀರ್ವಾದ ಮಾಡಿದ್ದಾರೆ. ಈಗ ಜಾಸ್ತಿ ಚರ್ಚೆ ಮಾಡೋದು ಬೇಡ. ನಮ್ಮ ರೀತಿ ನೀತಿ ನೋಡ್ಕೊಂಡು ಹುಡುಗಿ ನೋಡೋ ಶಾಸ್ತ್ರ ಮಾಡೋಣ. ಹುಡುಗಿನ ಒಂದು ಪ್ರಶ್ನೆ ಕೇಳೋದು, ಮತ್ತೆ ಹುಡುಗನ ಪ್ರಶ್ನೆ ಕೇಳೋದು. ತೆಂಗಿನಕಾಯಿ ಹೊಡೆದು ಒಂದು ಮುಹೂರ್ತ ಇಡೋಣ. ನನಗೆ ಯಾವುದೇ ಅಭ್ಯಂತರ ಇಲ್ಲ ನೋಡಿ. ನಿಮ್ಗೆ ಹೇಗೆ ಅಂತೀರೋ ಹಾಗೆ ಮಾಡೋಣ ನಾವು. ಹುಡುಗಿನ ಕರ್ಸ್ಬಿಡಿ ಹಾಗಿದ್ರೆ. ಸರಿ,
ರಾಜಿ, ಮಗಳೇ, ನನ್ ಪ್ರತಾಪನ್ ಸಂಸಾರನ ನಿಭಾಯಿಸ್ತೀಯ ತಾನೇ? ಹೌದು. ನಿನ್ಗೇನ್ ಬರುತ್ತೆ, ಏನ್ ಬರಲ್ಲ, ಏನು ಕೇಳಲ್ಲ ನಾನೀಗ. ನಮ್ ಪ್ರತಾಪು ಒಳ್ಳೆ ಗುಣದ ಹುಡ್ಗ, ಅವನನ್ ಚೆನ್ನಾಗ್ ನೋಡ್ಕೊ. ಸರಿ. ಏನ್ರಿ, ನಿಮ್ಗೇನಾದ್ರೂ ಕೇಳ್ಬೇಕು ಅಂತಿದ್ರೆ ಅದನ್ನೆಲ್ಲ ಕೇಳ್ಬಿಡಿ. ನನ್ ಮಗನ್ಗೆ ಸರ್ಕಾರಿ ಕೆಲ್ಸ ಇದೆ, ಒಳ್ಳೆ ಸಂಬಳ ಬರುತ್ತೆ, ಹೊಲ ಗದ್ದೆ ಇದೆ, ಸ್ವಂತ ಮನೆ ಕೂಡ ಇದೆ. ಇವನ್ ಯಾವ್ದೇ ಸಾಲನೂ ಮಾಡಿಲ್ಲ, ಯಾವ್ದೇ ಬಂಧನಗಳು ಇಲ್ಲ. ನನಗೇನು ಉಚ್ಚಾರಿಸೋದಕ್ಕಿಲ್ಲ. ಎಲ್ಲಾ ವಿಷಯನೂ ಸಂಪೂರ್ಣವಾಗಿ ನನ್ನ ಮಗಳು ಹೇಳಿದಾಳೆ. ಆಯ್ತಲ್ವಾ? ಹಾಗಿದ್ರೆ ಬಾಳು ಮಾಮ ಅವ್ರ ಹೆಸರಲ್ಲಿ ತೆಂಗಿನಕಾಯಿ ಹೊಡಿಯೋಣ. ಹಾಗಿದ್ರೆ ಬಾಳು ಮಾಮ ಅವರಿಗೆ ಅಯ್ಯೋ ಮೆತ್ತಿಗೆ. ಮಾಮ, ಇವತ್ತು ಪ್ರತಾಪ್ನ ನಿಶ್ಚಿತಾರ್ಥ ಅಲ್ವಾ? ಸರಿ, ಅದಕ್ಕೆ ಇಲ್ಲ, ಅದೇನಂದ್ರೆ ಇವತ್ತು ಅವ್ನ್ ಮದ್ವೆ ನಿಶ್ಚಯ ಮಾಡ್ತಾರೆ. ನೀವ್ ಹೇಳಿದ್ದೆಲ್ಲ ನಿಜ ಆಗ್ತಿದೆ ಇವತ್ತು. ಅಯ್ಯೋ, ಯಾವ ಲೋಕದಲ್ಲಿ ಇದೆಯಾ ಗೋಪಾಲ ನೀನು? ಮದ್ವೆಯ ನಿಶ್ಚಿತಾರ್ಥ ಆಯ್ತಲ್ವಾ? ಮತ್ ಅದೇನು ಅಂದ್ರೆ ಅವನು ನನ್ನ ನೆನಪು ಮಾಡ್ಕೋತಾ ಇರ್ತಾನೆ. ಅವನಿಗೆ ಭಕ್ತಿ ಇದೆ ನನ್ನ ಮೇಲೆ. ಯಾರು ನನ್ನ ಮೇಲೆ ಭಕ್ತಿ ಇಟ್ಕೋತಾರೋ, ಯಾರು ನೆನಪು ಮಾಡ್ಕೋತಾರೋ, ನನಗೆ ಅವರ ಮೇಲೆ ಯಾವಾಗ್ಲೂ ಗಮನ ಇರುತ್ತೆ ನೋಡು. ಮಾಮ, ಆದ್ರೆ ನಾವ್ ಈ ಕಡೆ ಬರ್ದೇ ಹೋಗಿದ್ರೆ ಅವ್ರ ಕತೆ ಏನಾಗಿರ್ತಿತ್ತು? ಹೌದು ಮಾಮ, ನಾನು ಕೂಡ ಅದನ್ನೇ ವಿಚಾರ ಮಾಡ್ತಿದ್ದೆ. ಕೆಲ್ಸಕ್ಕಾಗಿ ಅಲ್ದಾಡ್ಬೇಕಾಗ್ತಿತ್ತು, ಸಿಕ್ಕ ಕೆಲ್ಸ ಮಾಡ್ಬೇಕಾಗ್ತಿತ್ತು, ಮತ್ತೆ ಜನರಿಂದ ಬೈಗಳನ್ನು ಕೇಳ್ಬೇಕಿತ್ತು. ಅಯ್ಯೋ ಗೋಪಾಲ, ಹೋಗ್ಲಿ ಬಿಡು. ಈಗೆಲ್ಲ ಚೆನ್ನಾಗಿ ಆಗ್ತಾ ಇದೆಯಲ್ವಾ? ಮತ್ತಿನ್ನೇನು? ಅವನ ಜೀವನ ಸುಸೂತ್ರವಾಗಿ ಆಗ್ತಾ ಇದೆ ಅಂದ ಮೇಲೆ ಬೇರೆ ಇನ್ನೇನು ಬೇಕು ನಮಗೆ? ಹೋಗ್ಲಿ ಬಿಡು, ನೀನ್ ಇದ್ರ ಕಡೆ ಎಲ್ಲ ಗಮನ ಕೊಡಕ್ ಹೋಗ್ಬೇಡ. ನಿಮ್ ಕೆಲಸ ಮಾಡಿ ಹೋಗಿ ಹೋಗಿ ಹೋಗಿ. ಸರಿ, ಮುಂದಿನ ತಯಾರಿ ಶುರು ಮಾಡಿ. ಹಾಗಿದ್ರೆ ಹೌದು, ಈಗ ತಡ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಏನಾದ್ರೂ ಅವಶ್ಯಕತೆ ಇದ್ರೆ ಸಂಕೋಚ ಬಿಟ್ ಕೇಳಿ. ಹೇಗ್ ಕೇಳೋದು, ಏನ್ ಮಾತಾಡೋದು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಸರಿ ಸರಿ, ಬರ್ತೀವಿ ನಾವು. ರಾಮ್ ರಾಮ್. ರಾಮ್ ರಾಮ್. ಏನ್ರೋ, ಏನ್ ನಡೆಸ್ತಾ ಇದೀರ ನೀವಿಲ್ಲಿ? ನಾನಿಲ್ಲಿ ಏನ್ ಕೇಳ್ತಾ ಇದ್ದೀನಿ? ನಿಮ್ ಬಾಯಿ ಹೊಲಿಗೆ ಹಾಕಿದಾರಾ? ಯಜಮಾನ್ರೆ, ಅದು ಅದು ಇದು ಅನ್ನೋದೆಲ್ಲ ಬೇಡ, ನೆಟ್ಟಿಗೆ ಹೇಳು. ಅದು ಹುಡುಗಿ ನೋಡೋ ಶಾಸ್ತ್ರ ಯಜಮಾನ್ರೆ. ಏನಂತ ಹೇಳಿದ್ದೆ ನಾನು? ನಾನೇ ನಿನ್ ಮಗ್ಳ ಜೊತೆ ಮದ್ವೆ ಮಾಡ್ಕೋತೀನಿ ಅಂತ ನೆನ್ಪಿದೆ ತಾನೆ? ಹೌದು. ಮತ್ತೆ ಇದೇನು ನನ್ಗೆ ತಿಳಿದೇನೆ? ಅಯ್ಯೋ, ಅದು ಹುಡುಗಿ ಮನ್ಸಲ್ಲಿ ಬೇರೆನೆ ಇದೆಯಲ್ಲ, ಮತ್ತೆ ಈಗ ಮದ್ವೆ ಕೂಡ ನಿಶ್ಚಯ ಆಗೋಗಿದೆಯಲ್ಲ. ಏನಪ್ಪ, ಏನ್ ಅನ್ಕೊಂಡಿದ್ಯಾ ನಿನ್ನ? ಒಬ್ಬೊಬ್ರನ್ನ ಕತ್ತರಿಸ್ಬಿಡ್ತೀನಿ. ಅಯ್ಯೋ ಚಿಕ್ಕ ಯಜಮಾನ್ರೆ, ನಮ್ ಮಕ್ಕಳು ಮೊದ್ಲೇ ಪರಸ್ಪರ ಇಷ್ಟ ಪಡ್ತಿದ್ರು. ಸರಿಯಾಗಿ ಕೈ ಕಾಲು ಮುರಿದು ಹಾಕ್ಬೇಕು. ಅಯ್ಯೋ ಯಜಮಾನ್ರೆ, ಅಯ್ಯೋ ಯಜಮಾನ್ರೆ, 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 ಬಿಡಿ ಬಿಡಿ, ಯಜಮಾನ್ರೆ ಬಿಡಿ ನಮ್ಮ ಮಗನ್ನ. ಯಜಮಾನ್ರೆ, ಅಯ್ಯೋ ಬಿಡಿ ಯಜಮಾನ್ರೆ, ಅಯ್ಯೋ ನನ್ ಮಗನ್ನ ಬಿಡಿ ಯಜಮಾನ್ರೆ. ದಯವಿಟ್ಟು ಅವ್ರನ್ನ ಬಿಡಿ ಯಜಮಾನ್ರೆ, ಮಾಡ್ಬೇಡಿ ಅವ್ರನ್ನ. ಏನ್ರೋ,
ನಾನ್ ಏನು ಹೇಳಲ್ಲ ಅಂತ ನನ್ ತಲೆ ಮೇಲೆ ಕೂತ್ಕೊಳ್ತಾ ಇದ್ದೀರಾ? ನಾನ್ ಯಾರು ಅಂತ ಮರ್ತು ಬಿಟ್ರಾ ನೀವು? ಊರಲ್ಲಿರೋ ಆಸೆ ಇದೆಯಲ್ವಾ ನಿಮ್ಗೆ? ಯಜಮಾನ್ರೆ, ಹುಡ್ಗನೂ ಒಪ್ಪಿದಾನೆ, ಹುಡ್ಗಿನೂ ಒಪ್ಕೊಂಡಿದ್ದಾಳೆ ಮದ್ವೆಗೆ. ಮತ್ತೆ ನೀವ್ಯಾಕೆ ಅಡ್ಡ ಬರ್ತೀರಾ? ನೀವ್ ಮದ್ವೆ ಗಂಟ್ ಹಾಕಿ ನೋಡೋಣ, ಆಕ್ ಹೇಳ್ತೀನಿ ನಾನು ನಿಮ್ಗೆ ಯಾಕೆ ಅಡ್ಡ ಬರ್ತಿದ್ದೆ ಅಂತ. ಮತ್ ನಿನ್ಗೂ ಕೂಡ ಕಡೆದಾಗ ಹೇಳ್ತಾ ಇದೀನಿ ನೋಡು, ಇವನ್ ಜೊತೆ ನಿಂತ್ಕೊಂಡೆ ಅಂತಂದ್ರೆ ನನ್ನಷ್ಟು ಕೆಟ್ಟವನ್ ಯಾರು ಇರಲ್ಲ. ಓ ಚಿಕ್ಕ ಯಜಮಾನ್ರೆ, ಅಯ್ಯೋ ಎಲ್ರು ಮುಂದೆ ಇದೇನ್ ಮಾಡ್ತಿದ್ದೀರಾ ನೀವು? ನಾನಿನ್ನು ಏನು ಶುರುನೇ ಮಾಡಿಲ್ಲ, ಮುಂದೆ ನೋಡ್ತಾ ಇರಿ ಏನೇನ್ ಮಾಡ್ತೀನಿ ಅಂತ. ಇದನ್ನೆಲ್ಲ ನೀವ್ ಆ ಮಾಮಯಿಂದಾಗ ಮಾಡ್ತಾ ಇದ್ದೀರಾ ಅಲ್ವಾ? ಆ ಮಾಮನ್ಗೂ ತೋರಿಸ್ತೀನಿ, ಹಾಗೆ ನಿಮ್ಗೂ ತೋರಿಸ್ತೀನಿ. ಏನ್ ಬೇಕಾದ್ರೂ ಆಗ್ಲಿ, ನಾನ್ ಇವಳನ್ನೇ ನನ್ನ ಹೆಂಡತಿಯಾಗಿ ಮಾಡ್ಕೊಳ್ಳೋದು. ಒಂದ್ ವೇಳೆ ಯಾರಾದ್ರೂ ಅಡ್ಡ ಬಂದ್ರೆ ಪ್ರಾಣ ಸಹಿತ ಉಳ್ಸಲ್ಲ ಅವ್ರನ್ನ. ಅರ್ಥ ಆಯ್ತಲ್ವಾ? ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಹೌದಾ? ಏನಾಯ್ತು? ಏನಿಲ್ಲ ಮಾಮ. ಅಯ್ಯೋ, ಅದೇನು ಹೇಳ್ತಾ ಇದ್ದ ನನಗೂ ಹೇಳಿ ನೋಡೋಣ. ಮಾಮ, ಇವತ್ತು ಪ್ರತಾಪನ್ ನಿಶ್ಚಿತಾರ್ಥ ಕಾರ್ಯಕ್ರಮ ಇತ್ತಲ್ಲ, ಅದ್ರಲ್ಲಿ ಆ ಪಾಟೀಲ್ರು ಮಗ ಬಂದು ಗಲಾಟೆ ಮಾಡಿದಾನಂತೆ. ಮಾಮ, ಈ ದೊಡ್ಡ ಸಮಸ್ಯೆನೇ ಆಗೋಯ್ತು. ಮಾಮ, ಅಯ್ಯೋ ಆ ಪಾಟೀಲ್ರು ಮಗ ಹೇಳ್ತಿದ್ನಂತೆ, ನಾನೇ ಮದುವೆ ಮಾಡ್ಕೋತೀನಿ ರಾಜಿ ಜೊತೆ ಅಂತ. ಅಂದ್ರೆ ಈಗ ಪ್ರತಾಪ್ ಮದುವೆ ಅಂತೂ ಆಗಲ್ಲ ಅಂತನಾ? ಅಯ್ಯೋ, ತಲೆಗೆಲೆ ಕೆಟ್ಟಿದ್ಯಾ ನಿನಗೆ? ಹಾ, ಅದು ಹೇಗಾಗಲ್ಲ? ನಾನು ಮಾತು ಕೊಟ್ಟಿದ್ದೀನಲ್ವಾ ಅವನಿಗೆ. ಮತ್ತೆ ಅವನದೇ ಮದುವೆ ಆಗುತ್ತೆ ರಂಜಿ ಜೊತೆ. ಆದ್ರೆ ಮಾಮ, ಮಗ ಸರಿ ಇಲ್ಲ. ನೋಡಿದ್ರಲ್ವಾ ಇಲ್ಲಿಗೆ ಬಂದು ಏನನ್ ಮಾತಾಡಿದ್ದ ಅಂತ? ಹೌದು ಮಾಮ. ಮತ್ತೆ ಮಾಮ, ಅವನು ಹೇಳ್ತ ನನಗೆ ಯಾರಾದ್ರೂ ಅಡ್ಡ ಬಂದ್ರು ಅಂದ್ರೆ ಅವ್ನ ಪ್ರಾಣ ಸಹಿತ ಉಳಿಯಲ್ಲ ಅಂತ. ಗೊತ್ತಿದೆ ನನಗೆ ಅವನ ಎಲ್ಲ ಕಡೆ ಇದೆ. ಆ ಮುಠಾಳ ಪಾಟೀಲ್ ನನಗೆ ಈಗ ಕೊಟ್ಟಿರೋ ಶಿಕ್ಷೆ ಕಡಿಮೆ ಆಗಿದೆ ಅನ್ಸುತ್ತೆ. ಮಾಮ, ಇದ್ ಹೀಗೆ ಮುಂದುವರೆದ್ರೆ ಏನ್ ಗತಿ? ನೀವ್ ಹೇಳಿದ್ರಿ ಅಂತ ಅವ್ರ ಮದ್ವೆ ತಯಾರಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಯ್ಯೋ, ಇದೆಲ್ಲ ಹೀಗೆ ಶಾಶ್ವತವಾಗಿ ಏನು ಇರೋಲ್ಲ. ಆ ಪ್ರತಾಪನ ಮದುವೆ ನೆರವೇರಿಸುವ ಜವಾಬ್ದಾರಿ ನನ್ನದಲ್ವಾ? ಆಯ್ತಲ್ವಾ? ಹಾಗಾದ್ರೆ ಆ ಮೂರ್ಖ ಇದರ ನಡುವೆ ಅಡ್ಡ ಬರ್ಲಿ ನೋಡೋಣ, ಆಗ ಅರ್ಥ ಆಗುತ್ತೆ ಅವನಿಗೆ ಎಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅನ್ನೋದು. ಮಾಮ, ನಿಮ್ಗೂ ಲಾಡು ತಂದಿದ್ದೀವಿ. ಮತ್ತೆ ಆಯ್ತಲ್ವಾ ನಿಶ್ಚಿತಾರ್ಥ? ನೀವ್ ಅನ್ಕೊಂಡ ಹಾಗ ಆಯ್ತಲ್ವಾ? ಹಾ, ಹೌದು ಮಾಮ. ಮಾಮ, ಮುಂದೆ ಏನಾಗುತ್ತೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಮಾಮ. ಇದು ಪ್ರಾರಂಭ ಅಷ್ಟೇ, ಆದ್ರೆ ಸ್ವಲ್ಪ ಭಯ ಆಗ್ತಾ ಇದೆ. ಅದಕ್ಕೆ ನಿಮ್ಮನ್ನ ಭೇಟಿ ಮಾಡೋಣ ಅಂತ ಬಂದ್ವಿ. ಆ ಪಾಟೀಲನ ಮಗ ಬಂದಿದ್ದ ಅಲ್ವಾ ಅಲ್ಗೆ? ಹೌದು ಮಾಮ, ನಿಮಗಂತೂ ಎಲ್ಲ ತಿಳಿದಿದೆ. ಅವನ್ ಸುಮ್ನೆ ಇರೋ ಮನುಷ್ಯ ಅಲ್ಲ. ಒಂದಲ್ಲ ಒಂದ್ ಕಿತಾಪತಿ ಖಂಡಿತ ಮಾಡೇ ಮಾಡ್ತಾನೆ. ಅದರಿಂದ ಜಗಳ ಗಲಾಟೆ ಕೂಡ ಆಗುತ್ತೆ, ಪೊಲೀಸ್ ವಿಚಾರಣೆ ಕೂಡ ಆಗುತ್ತೆ. ಅದಕ್ಕೆ ಅಂದ್ಕೊಂಡಿದ್ವಿ
ಮಾಮ ಅವ್ರ ಹತ್ರ ಹೋಗಿ ಮುಂದೆ ಏನಾಗುತ್ತೆ ಅಂತ ಕೇಳೋಣ ಅಂತ. ನಿಶ್ಚಿತಾರ್ಥ ಮಾಡಿದೀವಿ, ಆದ್ರೆ ಅವನಿಗೆ ನನ್ನ ಮಗಳ ಜೊತೆ ಮದುವೆ ಮಾಡ್ಕೋಬೇಕಂತೆ. ಅದೆಲ್ಲ ಯಾವುದು ಆಗಲ್ಲ ಈಗ. ಮಾಮ, ಇವತ್ ಸಂಜೆ ಅವನ್ಗೆ ಕೈ ಕಾಲು ಆಡ್ತಾ ಇಲ್ಲ ಅಂದ್ರೆ ಅವನ್ಗೆ ಪಾರ್ಶ್ವವಾಯು ಹೊಡೆದಿದೆ ಅಂತ ಅನ್ನಿಸ್ತಾ ಇದೆ. ಅಂದ್ಮೇಲೆ ಹೇಗ್ ಮದುವೆ ಆಗ್ತಾನವನು? ಹೇಗ್ ತೊಂದರೆ ಕೊಡ್ತಾನವನು? ಅವನ ತಪ್ಪಿಗೆ ಶಿಕ್ಷೆ ಆಗಿದೆ ಅವನಿಗೆ. ಹೇಗೆ ಕರ್ಮಗಳು ಹಾಗೆ ಪ್ರತಿಫಲ. ಇಲ್ಲಿ ಬಂದು ಮಾಮ ಅವ್ರಿಗೆ ಹೇಳ್ಬಿಟ್ಟು ಹೋದ, ನಂತರ ಅಲ್ಲಿಗೆ ಬಂದು ಜಗಳ ಮಾಡ್ದ. ಅಂದ್ಮೇಲೆ ಹೀಗೆ ಆಗೋದಲ್ವಾ ಮಾಮ? ಆದ್ರೆ ಎಲ್ಲ ನಮ್ಮೇಲೆ ಬರುತ್ತಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಆಗೋದಿಲ್ಲ. ನೀವು ನಿಮ್ ತಯಾರಿ ಶುರು ಮಾಡಿ. ಮುಹೂರ್ತ ಯಾವಾಗ ಇಟ್ಟಿದ್ದೀರಾ? ಅಂದ್ರೆ ಕೊಡೋದು ತಗೊಳ್ಳೋದು ಏನ್ ನಿಶ್ಚಯ ಮಾಡಿದೀರಾ? ಏನೂ ಇಲ್ಲ ಮಾಮ, ಹುಡುಗಿ ಮತ್ತೆ ಒಂದ್ ತೆಂಗಿನಕಾಯಿ ಅಷ್ಟೇ ತಗೋತಾ ಇರೋದು ನಾನು. ವಾ ಹುಡುಗ ವಾ, ಇದು ತುಂಬಾ ಇಷ್ಟ ಆಯ್ತು ನನಗೆ. ಏನ್ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಅನುಕೂಲ ಇಲ್ಲ ಅಂದ್ರೆ ಸಾಲ ಮಾಡಿ ತುಪ್ಪ ತಿನ್ನೋ ವ್ಯವಹಾರಕ್ಕೆ ಯಾಕೆ ಕೈ ಹಾಕ್ಬೇಕು ಮನುಷ್ಯ? ಇಲ್ಲಿ ನೋಡು, ಈಗ ಮದುವೆ ಆಗುತ್ತೆ, ಸಂಸಾರ ಆಗುತ್ತೆ, ನಿಧಾನವಾಗಿ ಹಣ ಬರುತ್ತೆ, ಏನಾದ್ರೂ ಪೂಜೆ ಮಾಡಬಹುದು, ಜನರನ್ನ ಊಟಕ್ಕೆ ಕರಿಬಹುದು. ಆದ್ರೆ ಅದಕ್ಕೆಲ್ಲ ಇನ್ನು ಸಮಯ ಇದೆ. ನಾನಂತೂ ಎಲ್ರಿಗೂ ಇದನ್ನೇ ಹೇಳೋದು, ಸರಳವಾದ ರೀತಿಯಲ್ಲಿ ಮದುವೆ ಆಗಬೇಕು. ದೇವಸ್ಥಾನಕ್ಕೆ ಎಲ್ಲರನ್ನು ಕರೆಯೋದು, ನಿಶ್ಚಯ ಮಾಡಿದ ಪ್ರಕಾರ ಎಲ್ಲರ ಎದುರು ಮದುವೆ ಆಗಬೇಕು. ಅಷ್ಟು ಸಾಕಲ್ವಾ? ಮತ್ತೆ ಈಗ ಇನ್ಯಾರು ಅಡ್ಡ ಬರೋದಿಲ್ಲ. ಆ ಪಾಟೀಲನ ಮಗ ಇದಾನಲ್ವಾ, ಅವನಿಗೆ ಅವನ ಕರ್ಮದ ಫಲ ಸಿಕ್ಕಾಗಿದೆ, ಅದಕ್ಕೆ ಅವನಿಗೆ ಶಿಕ್ಷೆ ಸಿಕ್ಕಾಗಿದೆ. ಯಾರು ನನ್ನ ಮೇಲೆ ಭಕ್ತಿ ಮಾಡ್ತಾರೋ, ಯಾರು ನನ್ನ ನೆನಪು ಮಾಡ್ಕೋತಾರೋ, ಆ ನನ್ನ ಭಕ್ತರ ಮೇಲೆ ಯಾರಾದ್ರೂ ಅನ್ಯಾಯ ಮೋಸ ಮಾಡೋ ಪ್ರಯತ್ನ ಮಾಡಿದ್ರೆ ನಾನೇ ಸುಮ್ಮನೆ ಕೂತಿರ್ತೀನ ಇಲ್ಲಿ? ನಾನು ಅದನ್ನೆಲ್ಲ ಯಾವತ್ತೂ ಆಗೋದಿಕ್ ಬಿಡೋದಿಲ್ಲ. ಮಾಮ, ನೀವಿರೋದಕ್ಕೆ ಎಲ್ಲಾ ಕಾರ್ಯಕ್ರಮಗಳು ನಡೀತಿದೆ ನೋಡಿ. ಅದಕ್ಕೆ ಕೂಡ ನಮಗ್ ಧೈರ್ಯ ಕೂಡ ಬಂದಿದೆ. ಈಗ ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲಾನು ನೀವು ಅನ್ಕೊಂಡಾಗೇನೆ ಆಗುತ್ತೆ. ಪ್ರತಾಪ್ ಹುಡುಗ, ನೀನೀಗ ನಿನ್ನ ಕೆಲಸದ ಕಡೆ ಗಮನ ಕೊಡು. ಮತ್ತೆ ನೀವಿಬ್ರು ಮದುವೆಯ ತಯಾರಿ ಶುರು ಮಾಡಿ ಈಗ. ಏನು? ಸರಿ ಮಾಮ, ಬರ್ತೀವಿ ನಾವು. ದತ್ತು ಅಣ್ಣ, ಅದು ಮಾಮ ಅವರು ತುಂಬಾ ಹೊತ್ತಿಂದ ಬಿಡಾರದಲ್ಲೇ ಇದಾರಲ್ಲ, ಅದು ಆಚೆನೆ ಬರ್ಲಿಲ್ಲ ಇನ್ನು. ಏನಾಗಿರ್ಬೋದು? ನಾನು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ನೋಡಪ್ಪ. ಆದ್ರೆ ರಾತ್ರಿಯಲ್ಲಿ ಇಷ್ಟೊತ್ತೆಲ್ಲ ಬಿಡಾರ್ ಒಳಗಡೆ ಮಾಮ ಕೂರಲ್ವಲ್ಲ? ಹೌದು, ಎಷ್ಟೋ ಹೊತ್ತಿನ ಮುಂಚೆ ಅಡಿಗೆ ಮಾಡಿಟ್ಟಿದ್ದೀನಿ, ಆದ್ರೆ ಮಾಮ ಇನ್ನೂ ಊಟಕ್ಕೆ ಬಂದಿಲ್ಲ. ಈ ಜನರು ಕೂಡ ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದಾರೆ, ಅವರಿಗೂ ಮಾಮ ಅವ್ರ ದರ್ಶನ ಮಾಡ್ಬೇಕಿದೆ. ಏನ್ರಪ್ಪ, ಸ್ವಲ್ಪ ಹೊತ್ತು ಕಾದ್ ಕೂರಿ, ಮಾಮ ಬರ್ತಾರೆ. ಹಾ, ಸರಿ, ನಾಳೆ ಹೊರಡ್ಬೇಕು ನಾವಿಲ್ಲಿಂದ. ಆದ್ರೆ ಯಾವ ದಿಕ್ಕಕ್ಕೆ ಹೋಗೋದು ಮಾಮ? ಈ ಅಕ್ಕೋಲ್ ಕಡೆಗೆ ಹೋಗ್ಬೇಕು ನಾವು. ಅಂದ್ರೆ ಮಾಮ, ಅಕ್ಕೋಲ ಕಡೆ ಹೋಗ್ಬೇಕಾ ನಾವು? ಇಲ್ಲ, ಅಕ್ಕೋಲ್ಗೆ ಹೋಗಲ್ಲ ನಾನು, ಹೊರಗಿನಿಂದ ಹೋಗೋಣ ನಾವು. ಅಂದ್ರೆ ಮಾಮ, ನೀವು ಆ ಕಡೆ ಹೋದ್ರೆ ಮನೆಯವರಿಗೆ ನೀವು ಬಂದಿದ್ದು ಗೊತ್ತಾಗದೆ ಇರುತ್ತಾ? ಮಾಮ, ಎಲ್ರಿಗೂ ಊಟಕ್ಕೆ ಬಡಿಸ್ತೀನಿ. ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ, ಇದೇನಾಗ್ತಾ ಇದೆ ನನ್ಗೆ? ಅಯ್ಯೋ ದೇವ್ರೆ. ಯಜಮಾನ್ರೆ, ತುಂಬಾ ಆಯಾಸ ಆಗ್ತಾ ಇದೆಯಾ ನಿಮ್ಗೆ? ಹೇಗ ಅನ್ನಿಸ್ತಾ ಇದೆ ಅಂತಂದ್ರೆ ಸತ್ತೋಗ್ತೀನಿ ಅಂತ ಅನಿಸ್ತಿದೆ. ಆದ್ರೆ ನಿನ್ನೆ ನೀವು ಎದ್ದು ಓಡಾಡ್ತಾ ಇದ್ರಿ ಅಲ್ವಾ? ಇದ್ಯಾಕೆ ಈ ತರ ದಿಢೀರ್ ಅಂತ ಆಯ್ತು? ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ನಿನ್ನೆನೆ ಆ ಪ್ರತಾಪನ್ ಮದ್ವೆ ಸಂಬಂಧದಲ್ಲಿ ತುಂಬಾನೇ ಜಗಳ ಮಾಡಿದೆ.
ಆ ಪ್ರತಾಪಿಗೆ ನಾನ್ ಬಾಯಿಗೆ ಬಂದಂಗೆ ಸಿಕ್ಕಾಪಟ್ಟೆ ಬೈದೆ. ಯಜಮಾನ್ರೆ ನೀವ್ ಚಿಂತೆ ಮಾಡ್ಬಿಡಿ, ನಿಮ್ಗೆಲ್ಲ ಗುಣ ಆಗತ್ತೆ. ನಂಗೆ ಯಾಕೋ ನಾನ್ ಬದುಕ್ತೀನಿ ಅಂತ ಅನ್ನಿಸ್ತಾನೆ ಇಲ್ಲ. ಹೀಗ್ ಯಾಕೆ ಹೇಳ್ತಿದ್ದೀರಾ ನೀವು? ಇರೋ ಸತ್ಯನೇ ಹೇಳ್ತಾ ಇದೀನಿ ನಾನು. ಯಾರಾದ್ರೂ ಒಂದ್ ಕೆಲ್ಸ ಮಾಡ್ತೀರಾ? ಆ ಪ್ರತಾಪನ್ನ ಈ ಕಡೆ ಕರ್ಕೊಂಡ್ಬರ್ತೀರಾ? ಆದ್ರೆ ಅವ್ನ್ ಕೆಲ್ಸಕ್ ಹೋಗಿದ್ದಿದ್ರೆ? ನಾನು ಅವನಿಗೊಂದ್ ಕೆಲ್ಸ ಕೊಟ್ಟಿದ್ದೆ, ಒಳ್ಳೆ ಕೆಲ್ಸ ಆಗಿರ್ಲಿಲ್ಲ ಅದು. ನಾನು ಅನ್ಕೊಂಡೆ ಸಿಕ್ಬಿಟ್ಟ ನಮ್ಮೂರಿನೊಬ್ಬ ಮನುಷ್ಯ, ಒಬ್ಬ ಒಳ್ಳೆ ಮನುಷ್ಯ. ಪ್ರತಾಪ ಮನ್ಸಿಂದ ತುಂಬಾನೇ ಒಳ್ಳೆ ಹುಡುಗ. ಅವನ್ ಬೆನ್ ಹಿಂದೆ ದೇವ್ರಿದ್ದಾನೆ, ಆದ್ರೆ ನನ್ ಬೆನ್ ಹಿಂದೆ ದೇವ್ರಿಲ್ಲ. ನಾನ್ ಕೆಟ್ಟ ಕೆಲ್ಸ ಮಾಡ್ದೆ, ಅದಕ್ಕೆ ಆ ದೇವ್ರು ನಂಗೆ ಶಿಕ್ಷೆ ಕೊಡ್ತಾ ಇದ್ದಾನೆ. ಯಜಮಾನ್ರೆ ನಾನ್ ಹೋಗ್ತೀನಿ, ಆಮೇಲೆ ಅವ್ನ್ ಹುಡ್ಕೊಂಡ್ ಬರ್ತೀನಿ. ಪ್ರತಾಪ್, ಪ್ರತಾಪ್ ಸ್ವಲ್ಪ ನಿಂತ್ಕೊಳಪ್ಪ. ಅದೇನಂದ್ರೆ ಚಿಕ್ಕ ಯಜಮಾನ್ರು ನಿನ್ನ ಕರೀತಿದ್ದಾರೆ. ನನ್ನನ್ನ? ಹೌದು. ಆದ್ರೆ ಏನಕ್ಕೆ ಅಂತ? ಅದೇನೋ ಗೊತ್ತಿಲ್ಲ, ಪದೇ ಪದೇ ನಿನ್ನ ನೆನ್ಪು ಮಾಡ್ಕೋತಿದ್ದಾರೆ. ನನ್ನ ಅಷ್ಟೆಲ್ಲ ಜಗಳಾಡಿ ಇವತ್ ಮತ್ತೆ ನನ್ನನ್ನು ಕರೆದಿದ್ದಾರಂತ? ಅಯ್ಯೋ ಮಾರಯ್ಯ, ನೆನ್ನೆ ಅವರು ಎದ್ದು ಓಡಾಡ್ತಿದ್ರು, ಆದ್ರೆ ಇವತ್ ಹೇಳಕ್ಕೂ ಆಗ್ತಿಲ್ಲ. ಅದೆಲ್ಲ ಹೋಗ್ಲಿ ಬಿಡು, ನೀನ್ ಬಾಯಿಗ. ಆದ್ರೆ ನನಗೆ ಕೆಲ್ಸಕ್ಕೆ ಹೊಟ್ಟಿದ್ದೀನಲ್ಲ, ಆಮೇಲೆ ಹೋಗ್ಬೋದು ಕಣಪ್ಪ. ಒಂದ್ ಕಡೆ ಈಗ ತಾನೇ ಕೆಲ್ಸ ಸಿಕ್ಕಿದೆ, ಜೊತೆಗೆ ಸರ್ಕಾರಿ ಕೆಲಸ ಅಂದ್ಮೇಲೆ ತಡವಾಗಿ ಹೋಗೋದು ಅಂದ್ರೆ ಹೇಗೆ ಹೇಳಿ? ಹೌದು ಕಣೋ, ಆದ್ರೆ ಅವರು ಉಳಿಯೋ ತರ ಕಾಣಿಸ್ತಿಲ್ಲ. ಅದ್ರಿಂದ ನೀನೀಗ ಬಂದ್ರೆ ಚೆನ್ನಾಗಿರುತ್ತೆ. ಒಬ್ಬ ಮನುಷ್ಯ ಪ್ರಾಣ ಬಿಟ್ರೆ ಆಮೇಲೆ ಅವ್ರ ಜೊತೆ ಮಾತಾಡಕ್ಕೆ ಏನಿರುತ್ತೆ? ಸರಿ, ನಡೀರಿ. ನಡಿ. ಅಯ್ಯೋ, ಅನ್ಭವಿಸಕ್ಕಾಗ್ತಿಲ್ಲ. ಸತ್ತೋಗ್ತಿದ್ದಾನು ಪ್ರತಾಪ್. ಪ್ರತಾಪ್, ಬಾ ಕೂತ್ಕೋ. ಪ್ರತಾಪ್, ಏನಾಯ್ತು ಚಿಕ್ಕ ಯಜಮಾನ್ರೆ? ನಾನ್ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೀನೋ. ನಂಗೆ ಅದಕ್ಕಾಗಿ ತುಂಬಾ ಪಶ್ಚಾತ್ತಾಪ ಆಗ್ತಾ ಇದೆ. ನಾನು ಅನ್ಕೊಂಡೆ ನೀನ್ ಕರ್ಸ್ಕೊಂಡು ಹೇಳೋಣ ಅಂತ ಮಾಮ ಅವ್ರ ದರ್ಶನ ಅಂತ. ಅದ್ರಲ್ಲೇನಿದೆ, ಮಾಮ ಅವ್ರ ಜಾಗ ಈ ಊರಿನ ಪಕ್ಕದಲ್ಲೇ ಇದೆ, ನೀವು ಹೋಗ್ಬೋದಲ್ವಾ? ಹಾಗಲ್ವೋ, ಆದ್ರೆ ಆದ್ರೆ ಅದ್ ನಂಗೆ ಮಾಮ ಅವರಿಂದ ಭಯ ಆಗತ್ತೆ. ಯಾಕೆ ಭಯ ಆಗತ್ತೆ? ಮಾಮ ಕ್ಷಮಿಸ್ತಾರೆ ನಿಮ್ಮನ್ನ. ನಾನು ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೀನಿ, ಬೈದಿದ್ದೀನಿ. ಈಗ ನಂಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ನಿನ್ ಜೊತೆಗಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ ಕೆಲ್ಸ ಮಾಡು, ನೀನೀಗ ಹೋಗ್ಬಿಡ್ ಬಾ. ಸಂಜೆ ಆಗೋದ್ರೊಳಗಡೆ ಬರ್ತೀಯ ಅಲ್ವಾ? ಹೌದು. ನೀನ್ ಬಂದ್ಮೇಲೆ ಹೋಗೋಣ ಅಂತೆ. ಪರವಾಗಿಲ್ಲ. ಪ್ರತಾಪ್, ನಿನ್ ಮನ್ಸಿಂದ ತುಂಬಾ ಒಳ್ಳೆಯವನು. ನಾವು ನಿಂತರ ಆಗ್ಬೇಕು ನೋಡು. ಈಗ ನೋಡು, ನಾನು ಹಿಂಗ ಅಷ್ಟೆಲ್ಲ ಕೆಟ್ಟದಾಗ ಬೈದಿದ್ದೆ ನಿನ್ ಜೊತೆ, ನಿನ್ ಮನೆಯವ್ರ ಜೊತೆ, ಮಾವನ್ ಮನೆಯವ್ರ ಜೊತೆ. ಆದ್ರೆ ನೀನೇನು ಹೇಳಲಿಲ್ಲ ನೋಡು. ಸರಿ, ಈಗ ನೀನ್ ಹೋಗು. ಸಂಜೆ ವಾಪಸ್ ಬಂದ ನಂತರ ನನ್ನ ಮಾಮ ಅವ್ರ ಹತ್ರ ಕರ್ಕೊಂಡು ಹೋಗು. ಸರಿ, ಹಾಗಾದ್ರೆ ಜೋಪಾನ ಮಾಡಿ, ಮತ್ತೆ ಮಾತ್ರೆ ಔಷಧಿನ ತಗೊಳ್ಳಿ. ನಾನು ಸಂಜೆ ಆಗೋ ಅಷ್ಟರಲ್ಲಿ ಬಂದ್ಬಿಡ್ತೀನಿ. ಆಯ್ತು. ರೀ, ಆ ಉಡುಗೊರೆ ವಿಚಾರ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ? ಅಂದ್ರೆ ಯಾವಾಗ ತರೋದು, ಯಾವಾಗ ತಯಾರಿ ಮಾಡೋದು? ಅಯ್ಯೋ, ಎಷ್ಟು ಆತರ ಮಾಡ್ತೀಯಾ? ಎಲ್ಲ ಆಗುತ್ತೆ. ಹಾಗಲ್ಲ ರೀ, ಬೇಗನೆ ಮುಗಿಸಿದ್ರೆ ಬೇರೆ ಕೆಲಸ ಮಾಡ್ಕೋಬಹುದಲ್ವಾ? ಅದನ್ನ ನಾಳೆ ನೋಡೋಣ. ಪ್ರತಾಪ್ ಕೆಲ್ಸಕ್ಕೆ ಹೋಗಿದ್ದಾನಲ್ವಾ? ಅಕ್ಕ ಮನೇಲಿದ್ಯಾ? ಬಾ ಬಾ. ಅಯ್ಯೋ ಅಕ್ಕ, ನಿನಗೇನ್ ಹೇಳ್ಬೇಕು ಏನ್ ಬಿಡ್ಬೇಕು ಗೊತ್ತಾಗ್ತಿಲ್ಲ. ಯಾವ ವಿಷಯ? ಅದೇ ಪ್ರತಾಪನ್ ವಿಷಯ. ಅಯ್ಯೋ, ನೀನ್ ಒಟ್ಟಾಗ್ ಮಾತಾಡೋದನ್ನ ಯಾವಾಗ ನಿಲ್ಲಿಸ್ತೀಯಾ? ಅಕ್ಕ, ಪ್ರತಾಪ್ ಬಂದಿದ್ದ ಪಾಟೀಲ್ರ ಮನೆಗೆ. ಅದೇನಂದ್ರೆ ಚಿಕ್ಕ ಯಜಮಾನ್ರು ಬರಕ್ ಹೇಳಿದ್ರು, ಅದಕ್ಕೆ ನಾನೇ ಅವ್ರನ್ನ ಕರ್ಕೊಂಡು ಹೋದೆ. ಯಾವ ಕಾರಣಕ್ಕೆ? ಚಿಕ್ಕ ಯಜಮಾನ್ರು ಹೇಳಿದ್ರು ಇಷ್ಟ ದಿನ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೆ ಅಂತ. ಆದ್ರೆ ಈಗ ತಪ್ಪಿನ ಅರಿವಾಗಿದೆ, ಅದಕ್ಕೆ ಬಾಳು ಮಾಮನ್ ಬಿಡಾರ ಕರ್ಕೊಂಡು ಹೋಗು ಅಂತ. ಏನ್ ಹೇಳ್ತಿದ್ಯಾ? ಹೌದು, ಪ್ರತಾಪು ಸಂಜೆ ಹೊತ್ತಿಗೆ ಮಾಮನ್ ಬಿಡಾರ ಕರ್ಕೊಂಡು ಹೋಗ್ತಾನಂತೆ. ಅಯ್ಯೋ, ಆದ್ರೆ ಆ ಮನುಷ್ಯ ಹೇಗೆ ಅಂತ ಗೊತ್ತಿಲ್ಲ ನಿಮ್ಗೆ.
ಆ ಮನುಷ್ಯ ಯಾವಾಗ ಬಣ್ಣ ಬದಲಾಯಿಸ ಅಂತ ಹೇಳಕ್ಕಾಗಲ್ಲ. ಇಷ್ಟಕ್ಕೂ ನೀನ್ ಯಾಕೆ ಪ್ರತಾಪ್ನ ಕರ್ಕೊಂಡೋದೆ? ಅವನ್ಗೊಂದ್ ಕೆಲ್ಸ ಮಾಡಕ್ ಬಿಡು. ಈಗ ಯಾವ್ದೇ ತಂಟೆ ತಕರಾರ್ ಬೇಡ. ಹೇಳ್ಬೇಕಿತ್ತು ನೀನ್ ಕೆಲ್ಸ ನೋಡು ಅಂತ. ಅಯ್ಯೋ ನಾವ್ ಏನೋ ಹೇಳ್ಬೋದು, ಆದ್ರೆ ಅವನು ಅದನ್ನ ಕೇಳ್ಬೇಕಲ್ವಾ? ಇಲ್ಲಿ ನೋಡು, ಪ್ರತಾಪ್ಗೊಂದ್ ವೇಳೆ ಕೆಲ್ಸ ಇಲ್ದಿದ್ರೆ ಅವ್ನ್ ಕೂಡ್ಲೆ ಅವ್ರು ಕರ್ಕೊಂಡು ಹೋಗ್ತಿದ್ರು ಅಲ್ವಾ? ನಾನ್ ಬಿಟ್ಬಿಡ್ತೀನಿ ನಾ ಕರ್ಕೊಂಡ್ ಹೋಗಕ್ಕೆ. ನಾನು ಕೂಡ ಯಜಮಾನ್ರ ಜೊತೆ ಚೆನ್ನಾಗಿ ಮಾತಾಡ್ತೀನಿ. ಆಮೇಲೆ ನನಗೆ ಹೇಗ್ ಬೇಕೋ ಹಾಗೆ ನಾನು ನಡ್ಕೋತೀನಿ. ನೀನ್ ಎಲ್ಲಾ ಕಡೆನೂ ಹಾಗೆ ನಡ್ಕೋತೀಯ, ಅದ್ರಲ್ಲೇನ್ ಹೊಸ್ದು? ಅಯ್ಯೋ ಚಿಕ್ಕ ಯಜಮಾನ್ರನ್ನ ಮಾಮ ಅವ್ರ ಹತ್ರ ಕರ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿದೆ? ಕರ್ಕೊಂಡು ಹೋಗ್ಲಿ ಬಿಡು. ಅಯ್ಯೋ ನಮ್ ಪ್ರತಾಪನ ಪೊಲೀಸ್ ಕೈಗೆ ಸಿಕ್ಕಾಕ್ಸೋದ್ರಲ್ಲಿ ಇದ್ದ, ಮರ್ತ್ಬಿಟ್ರ ನೀವು? ಓ ಬಾ ಬಾ ಪ್ರತಾಪ್ ಬಾ. ಏನ್ ಸಮಾಚಾರ ಮತ್ತೆ? ಏನೂ ಇಲ್ಲ ಮಾಮ, ಕೆಲ್ಸಕ್ಕೆ ಹೋಗಿದ್ದೆ. ಅಯ್ಯೋ ಮತ್ತೆ ಇಷ್ಟು ಬೇಗ ಯಾಕೆ ವಾಪಸ್ ಬಂದ್ಬಿಟ್ಟೆ? ಏನೂ ಇಲ್ಲ, ಇವತ್ತೇನ್ ಜಾಸ್ತಿ ಕೆಲಸ ಇರ್ಲಿಲ್ಲ. ಕೆಲ್ಸ ಚೆನ್ನಾಗಿ ನಡೀತಿದೆ ಅಲ್ವಾ? ಹೌದು ಮಾಮ, ಎಲ್ಲ ನಾನು ಬಯಸ್ದಾಗೆ ಇದೆ ನೋಡಿ. ಆದ್ರೆ ಮಾಮ, ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಹಾ ಅದೇನ್ ಹೇಳು ಮತ್ತೆ. ಮಾಮ, ಚಿಕ್ಕ ಯಜಮಾನ್ರು ಇದಾರಲ್ವಾ, ಅವರು ನಿಮ್ ಜಾಗಕ್ಕೆ ಬರ್ಬೇಕಂತೆ. ಇಲ್ಲ ಇಲ್ಲ ಮಾಮ, ಅವನೊಂದ್ ತಿರ್ಗಾ ಜಾಗಕ್ಕೆ ಬರಕ್ ಬಿಡ್ಬೇಡಿ. ಅವನ್ ಬಂದ ಅಂತಂದ್ರೆ ನಾನ್ ಮುಂದೆ ಹೋಗಿ ನಿಂತಿರ್ತೀನಿ. ಚಂದೋ, ಅಯ್ಯೋ ಹಾಗೆ ಮಾತಾಡ್ಬೇಡಪ್ಪ. ಬರ್ಬೇಕಂತೆ ಅಲ್ವಾ, ಅಂದ್ಮೇಲೆ ಬರ್ಲಿ ಬಿಡು. ಮಾಮ ಆದ್ರೆ ಅವ್ನ್ ಕೈ ದಿನ ಕಳ್ಕೊಂಡಿದ್ದೆ ಅಲ್ವಾ? ಹೌದು, ಆದ್ರೆ ಅವ್ರು ನನ್ಗೆ ಹೇಳಿದ್ರು ನನಗೆ ನಾನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಆಗ್ತಾ ಇದೆ ಅಂತ. ನಾನು ಮಾಮ ಅವ್ರ ಜಾಗಕ್ಕೆ ಹೋಗ್ಬೇಕು ಅಂದ್ರು. ಮಾಮ, ಅವರು ನಿಮ್ ಜಾಗಕ್ಕೆ ಕರ್ಕೊಂಡ್ ಬರ್ಲಾ? ಸಂಜೆ ಆದ ನಂತರ ಕರ್ಕೊಂಡು ಬಾ ಅವನನ್ನ. ಸರಿ ಮಾಮ, ನಾನೇನ್ ಬರ್ತೀನಿ. ಮಾಮ, ಮೊದ್ಲು ಅವನು ಗೊತ್ತಾಗ್ಲಿಲ್ಲ, ಮತ್ತೆ ಈಗ ಯಾಕೆ ಬರ್ತಿದ್ದಾನೆ ಇಲ್ಲಿಗೆ? ಅಯ್ಯೋ ನನ್ ಜಾಗಕ್ಕೆ ಬರ್ಬೇಕಲ್ವಾ ಅವನಿಗೆ, ಬರ್ಲಿ ಬಿಡು ಮತ್ತೆ. ಇಲ್ಲಿ ನೋಡಿ, ನೀವ್ ಈ ವಿಷಯಗಳಲ್ಲಿ ತಲೆ ಹಾಕ್ಬೇಡಿ. ನಿಮ್ ಕೆಲಸ ಮಾಡಿ ನೋಡೋಣ. ಮಾಡಿ ಮಾಡಿ. ಗೋಪಾಲ್, ಸವಿತಾ, ಸ್ವಲ್ಪ ಈ ಕಡೆ ಬನ್ನಿ ನೋಡೋಣ. ಏನ್ ಮಾಮ? ಇಲ್ಲಿ ನೋಡಿ ಮಕ್ಕಳೇ, ನಾನೀಗ ಇಲ್ಲಿಂದ ಜಾಗ ಬದಲಾಯಿಸ್ತಾ ಇದ್ದೀನಿ. ಆದ್ರಿಂದ ಇಲ್ಲಿಂದ ಮುಂದೆ ನೀವು ನನ್ನ ಜೊತೆ ಬರೋದು ಬೇಡ. ಮಾಮ, ನಮ್ ಕಡೆಯಿಂದ ಏನಾದ್ರೂ ತಪ್ಪಾಯ್ತಾ? ಇಲ್ಲ ಮಕ್ಕಳೇ, ಯಾವುದೇ ತಪ್ಪಾಗಿಲ್ಲ. ನಿಮ್ ಊರಲ್ಲಿ ಒಂದು ಹೊಲ ಇತ್ತು, ಅದು ಈಗ ನಿಮ್ಮ ಹೆಸರಿಗೇನೆ ಆಗೋಗಿದೆ. ಮನೆಗೆ ಹೋದ ನಂತರ ನಿಮಗ್ ಗೊತ್ತಾಗುತ್ತೆ. ಏನ್ ಹೇಳ್ತಿದ್ದೀರಾ ಮಾಮ? ಅಳತೆ ಮಾಡಿದ್ರೆ ಒಳ್ಳೆಯ 4 ಎಕರೆ ಜಾಗ ಇತ್ತು. ಆ ಜಾಗ ಈಗ ಪೂರ್ತಿಯಾಗಿ ನಿಮ್ಮ ಹೆಸರಿಗೆ ಆಗೋಗಿದೆ. ಆದ್ರಿಂದ ಇನ್ಮೇಲೆ ಸುಖವಾಗಿ ಸಂಸಾರ ಮಾಡಿ. ತಾತ ಮುತ್ತಾತರು ಗಳಿಸಿಟ್ಟಿದ್ದು ಈಗ ಕೆಲ್ಸಕ್ಕೆ ಬಂದಿದೆ ನೋಡಿ. ಅಯ್ಯೋ ಅದ್ ಹಾಗೇನಿಲ್ಲ ಮಾಮ, ನೀವಿಲ್ ಕೂತಿರೋದಕ್ಕೆ ಎಲ್ಲ ಆಗ್ತಿದೆ. ಹೋ ಮಕ್ಕಳೇ, ಅದೇನು ಅಂದ್ರೆ, ನೀವು ನನ್ನ ಜಾಗಕ್ಕೆ ಬಂದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ. ನೀವು ನನ್ನ ಜಾಗಕ್ಕೆ ಬಂದ್ರಿ, ಸೇವೆ ಮಾಡಿದ್ರಿ, ಭಕ್ತಿ ತೋರಿಸಿದ್ರಿ, ಮನಸ್ಫೂರ್ತಿಯಾಗಿ ಜಾಗದಲ್ಲಿನ ಎಲ್ಲಾ ಕೆಲಸಗಳನ್ನ ಮಾಡಿದ್ರಿ. ನಿಮ್ಮ ಖಾತೆಯಲ್ಲಿ ಪುಣ್ಯ ಸಂಗ್ರಹ ಆಗಿದೆ. ಪುಣ್ಯ ಸಾಕಷ್ಟು ಜಾಸ್ತಿ ಇದೆ. ಮೇಲಿಂದ ಮಾಮನ ಕೃಪೆಯೂ ಇದೆ. ಆದ್ರಿಂದ ಈಗ ಸುಖವಾಗಿ ಸಂತೃಪ್ತಿಯಿಂದ ಮನೆಗೆ ಹೋಗಿ ಆಮೇಲೆ ಆರಾಮಾಗಿ ಸಂಸಾರ ಮಾಡಿ ಇರಿ. ಇದನ್ನ ತಗೊಳ್ಳಿ. ಅಯ್ಯೋ ಬೇಡ ಬೇಡ, ನಮಗ್ ಹಣ ಬೇಡ. ಅಯ್ಯೋ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಮಾಮ ನಮ್ ಪಾಲಿಗೆ. ಅಯ್ಯೋ ಮಾರಾಯ, ನೀವೇ ಮಾಡಿದ ಕೆಲಸ ಕೊಡ್ತಾ ಇರೋ ಹಣ ಇದು. ಅಯ್ಯೋ ಮಾಮ, ಕೇವಲ ನಿಮ್ಮ ಸೇವೆ ಮಾಡೋಕ್ ಬಂದಿದ್ವಿ ನಾವು. ಅಯ್ಯೋ ತಗೋ ಅಂತಿದ್ದೀನಲ್ವಾ, ತಗೋ. ಚಂದು, ಅದನ್ ಕೊಡಪ್ಪ ಈ ಕಡೆ. ಮಗಳೇ, ಇದನ್ ತಗೋ. ಇಲ್ಲಿ ನೋಡಿ, ನಿಮ್ಮಿಬ್ಬರಿಗೆ ಅಂತ ಬಟ್ಟೆ ಇದೆ ಅದರಲ್ಲಿ. ಮಾಮ, ಇಷ್ಟೆಲ್ಲ ಏನಕ್ಕೆ? ನಿಮ್ಗೋಸ್ಕರ ಅಂತಾನೆ ತಂದಿಟ್ಟಿದ್ದೆ. ಎಲ್ಲ ನೀವು ಬಯಸಿದ ಹಾಗೆ ಆಗುತ್ತೆ ನೋಡಿ. ಮನೆ, ಅಂಗಳ, ಹೊಲ, ತೋಟ, ಸುಖವಾದ ಸಂಸಾರ ಎಲ್ಲನೂ ಆಗುತ್ತೆ. ಅದೇನು ಅಂದ್ರೆ ಮಕ್ಕಳೇ,
ಯಾರು ಈ ಮಾಮನ ಜಾಗಕ್ಕೆ ಬರ್ತಾರೋ, ಮನಸ್ಫೂರ್ತಿಯಾಗಿ ಸೇವೆ ಮಾಡ್ತಾರೋ, ಭಕ್ತಿ ತೋರಿಸ್ತಾರೋ, ಸತ್ಯದ ಮಾರ್ಗದಲ್ಲಿ ಇರ್ತಾರೋ, ಮತ್ ಯಾರಿಲ್ಲಿ ಕೆಲಸ ಮಾಡದೆ ಮನಸ್ಫೂರ್ತಿಯಾಗಿ ಸೇವೆ ಮಾಡ್ತಾರೋ ಅವರಿಗೆ ಈ ಮಾಮ ಫಲ ಕೊಟ್ಟೆ ಕೊಡ್ತಾನೆ. ಯಾವತ್ತೂ ಅವ್ರನ್ನ ಕಾಯ್ತಾನೆ. ಸರಿ ಮಾಮ. ಮಕ್ಕಳೇ, ಈಗ ಮನೆಗೆ ಹೋಗೋರು ಇದ್ದೀರಾ ನೀವು. ಆದ್ರೆ ಒಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು, ಈ ಮಾಮನ ಮರಿಬೇಡಿ. ವರ್ಷದಲ್ಲಿ ಒಂದ್ಸರಿ ಆದ್ರೂ ಈ ನನ್ನ ಜಾಗಕ್ಕೆ ಬರಬೇಕು. ಬಂದು ಉಳ್ಕೋಬೇಕು, ಮಾತಾಡ್ಬೇಕು. ಮಾಮ ನಿಮಗಾಗಿ ಕಾಯ್ತಾ ಇರ್ತಾನೆ. ನಂಗ್ ಕೂಡ ನಿಮ್ಮೆಲ್ಲರ ನೆನಪು ಬರ್ತಾನೆ ಇರುತ್ತೋ, ಆದ್ರಿಂದ ಜಾಗಕ್ಕೆ ಬರ್ತಾ ಇರಿ. ಸರಿ ಮಾಮ, ನಾನ್ ಯಾವತ್ತೂ ಮರಿಯಲ್ಲ. ಸರಿ, ಹಾಗಾದ್ರೆ ಈಗ ಕೂಡ್ಲೆ ಹೊರಡಿ ನೀವು. ಯಾಕಂದ್ರೆ ಆಗೋದ್ರ ಒಳಗಡೆ ಮನೆ ತಲುಪಬಹುದಲ್ವಾ? ಹೊರಡಿ ಈಗ. ಸುಖವಾಗಿರಿ. ಸರಿ, ಹೊರಡಿ ಈಗ. ಯಾರ್ಯಾರು ಎಲ್ಲಿಂದ ಬರ್ತಾರೋ? ಇಲ್ಲ ಕಣಪ್ಪ, ಇದು ಖಂಡಿತ ಹಿಂದಿನ ಜನ್ಮದ ಯಾವುದೋ ಸಂಬಂಧ ಇರಬೇಕು. ಅದಕ್ಕೆ ಈ ಜನರೆಲ್ಲ ನನ್ನ ಜಾಗಕ್ಕೆ ಬರ್ತಾ ಇದ್ದಾರೆ. ಸರಿ, ಎಲ್ಲ ಒಳ್ಳೇದೇ ಆಯ್ತು. ಮಾಮ, ಮಾಮ, ನನ್ನ ಕ್ಷಮಿಸ್ಬೇಡಿ ಮಾಮ. ನನ್ನಿಂದ ತಪ್ಪಾಗಿದೆ ಮಾಮ. ನಂಗೆ ಹಣದ ವ್ಯಾಮೋಹ ಆಗಿತ್ತು ಮಾಮ. ಮೊದ್ಲು ಕೆಳಗಡೆ ಕೂತ್ಕೋ. ಅರ್ಥ ಆಗುತ್ತೆ ಕಣಪ್ಪ ನನಗೆ. ಇವತ್ತಿನ ತನಕ ನಿನಗೆ ಹಣದ ಕೊರತೆ ಯಾವತ್ತೂ ಆಗಿರ್ಲಿಲ್ಲ. ಮನೆಯಲ್ಲಿ ಬಂಗಾರದ ರಾಶಿ ಬಿದ್ದಿತ್ತು. ಮತ್ ನಿನಗೆ ಆಗ ಸಂಸಾರ ಅನ್ನೋದನ್ನ ಕಲಿಸೋರು ಯಾರು ಸಿಗ್ಲಿಲ್ಲ. ಒಳ್ಳೆಯ ಪಾಠ ಹೇಳೋರು ಸಿಗ್ಲಿಲ್ಲ. ಇದರ ನಡುವೆ ನಿನ್ನ ಹಣದ ದುರಾಸೆಯಲ್ಲಿ ನೀನು ಬೇರೆಯವರಿಗೆ ತೊಂದರೆ ಕೊಡ್ತಾ ಇದ್ದೀಯಾ ಅನ್ನೋದು ಕೂಡ ನಿನಗೆ ಅರ್ಥ ಆಗ್ಲಿಲ್ಲ. ನೀವು ಕೊಟ್ಟಿದ್ದ ಶಿಕ್ಷೆ ನನಗೆ ಈಗ ಸಾಕಾಗೋಗಿದೆ. ಇನ್ ಮುಂದೆ ಈ ರೀತಿ ಯಾವತ್ತೂ ನಡ್ಕೊಳಲ್ಲ ಮಾಮ. ಅದೆಲ್ಲ ಸರಿ ಕಣಪ್ಪ. ಆದ್ರೆ ಅದೇನಂದ್ರೆ, ನನ್ನ ಮಗಳ ತರ ಇರೋ ಹೆಣ್ಣು ಮಗಳಿಗೆ ನೀನು ತೊಂದರೆ ಕೊಟ್ಟೆ ಅಲ್ವಾ? ಅದು ಮಾತ್ರ ನನಗಿಷ್ಟ ಆಗ್ಲಿಲ್ಲ. ಅಯ್ಯೋ, ನಿಮ್ ಕೈಗೆ ಹಣ ಸಿಕ್ತು, ನಿಮ್ ಕೈಗೆ ಅಧಿಕಾರ ಸಿಕ್ತು ಅಂದ್ರೆ ಹೆಣ್ಣು ಮಕ್ಕಳಿಗೆ ತೊಂದರೆನೇ ಕೊಡಬೇಕು ಅಂತ ಎಲ್ಲಾದ್ರೂ ಇದೆಯಾ? ಹೌದು ಮಾಮ, ನನ್ನಿಂದ ತಪ್ಪಾಗೋಗಿದೆ. ಇನ್ ಮುಂದೆ ನಾನು ಅವಳನ್ನ ನನ್ನ ತಂಗಿ ಅಂತ ಅನ್ಕೋತೀನಿ. ಇನ್ ಮುಂದೆ ಮಾಮ ನೀವೇ ನೋಡುವಂತೆ ನಾನು ತಪ್ಪಾಗಿ ಯಾವತ್ತೂ ನಡ್ಕೊಳ್ಳಲ್ಲ. ಸರಿ, ಹಾಗಾದ್ರೆ ಚಂದು, ಆ ನೀರಿನ ಬಿಂದಿಗೆ ತಗೊಂಡ್ ಬಾರೋ. ಈ ನೀರು ಕುಡಿಸಿ ಅವನಿಗೆ. ಈಗ ಇಲ್ಲಿ ಹೀಗೆ ಮಾಡಿಕೊಂಡಿರು ಸ್ವಲ್ಪ ಹೊತ್ತು, ಎಲ್ಲ ಸರಿ ಹೋಗುತ್ತೆ. ಇಲ್ಲಿಂದ ಹುಷಾರಾಗಿಯೇ ನೀನು ಮನೆಗೆ ವಾಪಸ್ ಹೋಗ್ತೀಯ. ಸರಿ ಮಾಮ.
ಮಾಮ ನಂಗೀಗ ಚೆನ್ನಾಗಿ ಅನಿಸ್ತಾ ಇದೆ ಮಾಮ. ಸರಿ, ಹಾಗಾದ್ರೆ ಈಗ ಒಂದ್ ಕೆಲಸ ಮಾಡು. ಮನೆಗೆ ಹೋಗು, ಸ್ನಾನ ಮಾಡು. ಈ ಬಟ್ಟೆ ಮೊದಲು ತೆಗೆದು ಬಿಸಾಕು. ಸರಿ ಮಾಮ. ಆ ಪರಮೇಶ್ವರನ ಹತ್ರ ಕ್ಷಮೆ ಕೇಳು. ಅವನ ಬಳಿ ಹೋಗಿ ಶರಣಾಗು. ಹೇಳು, ದೇವ್ರೇ ಪರಮೇಶ್ವರ, ನನ್ನ ಕೈಯಿಂದ ಇನ್ನು ಮುಂದೆ ಜನರಿಗೆ ಸಹಾಯ ಆಗ್ಲಿ, ಅವರ ಒಳ್ಳೆಯ ಕೆಲಸಗಳು ನನ್ನ ಕೈಯಿಂದ ಆಗ್ಲಿ. ಈ ಊರಿಂದ ಯಾರೆಲ್ಲ ಯಾತ್ರೆಗೆ ಹೋಗ್ತಾ ಇರ್ತಾರೋ ಅವರೆಲ್ಲರ ಸೇವೆ ಮಾಡು, ಅವರಿಗೆ ಅನ್ನದಾನ ಮಾಡು. ಯಾರೆಲ್ಲ ಬರ್ತಾರೋ ಅವರಿಗೆ ಒಂದು ತುಣುಕು ರೊಟ್ಟಿ ಕೊಡೋ ಅಭ್ಯಾಸ ಮಾಡ್ಕೋ, ಒಂದು ಬೊಗಸೆ ನೀರು ಕೊಡು. ಮತ್ತು ಇದನ್ನ ಇನ್ನು ಮುಂದೆ ನಿನ್ನ ಜೀವನ ಪೂರ್ತಿ ಮಾಡ್ತಾ ಇರು, ಒಳ್ಳೇದಾಗುತ್ತೆ. ಸರಿ ಮಾಮ. ಮತ್ತೆ ಈ ಭಂಡಾರ ತಗೊಂಡು ಹೋಗು. ಪ್ರತಿದಿನ ಹಣೆಗಚ್ಕೋ. ಸರಿ ಮಾಮ. ಎಲ್ಲ ಪಾಪಗಳು ತೊಳೆದು ಹೋಗುತ್ತೆ. ಹೊರಡು. ಸರಿ ಮಾಮ.